ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಈ ರಾಜ್ಯದಾದ್ಯಂತ ಅಂಗನವಾಡಿ ನೌಕರರು ಹಾಗೆ ಬಿಸಿ ಊಟ ಕಾರ್ಮಿಕರು ಜೊತೆಗೆ ಆಶಾ ಕಾರ್ಯಕರ್ತೆಯರು ಎಲ್ಲ ಅತಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಹಲವು ಕಡೆ ಎಲ್ಲ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಮಂಡ್ಯ ಆಗಿರ್ಬೋದು, ಹೋಬಳಿ ಆಗಿರ್ಬೋದು, ತುಮಕೂರು ಆಗಿರ್ಬೋದು ಮತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇವರು ಕೆಲವೊಂದು ಬೇಡಿಕೆಗಳನ್ನು ಮುಂದಿಟ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ಇವರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಇದು ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನಿನ್ನೆಯಿಂದನೂ ಕಂಟಿನ್ಯೂಸ್ ಆಗಿ ಇವರು ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕೇಂದ್ರ ಸರ್ಕಾರ ಇವರ ಗೌರವಧನ ಏರಿಕೆ ಮಾಡೋವರೆಗೂ ಇವರ ಒಂದು ಹೋರಾಟ ಹೀಗೆ ಮುಂದುವರಿಯುತ್ತೆ ಅಂತಾನೆ ನೌಕರರು ತಿಳಿಸಿರುವಂತದ್ದು. ಹಲವಾರು ಕಡೆಯಿಂದ ಕೂಡ ಬೇರೆ ಬೇರೆ ಊರುಗಳಿಂದೆಲ್ಲ ಬಂದು ಮಹಿಳೆಯರು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಹಾಗೆ ಅವರ ಮನಸ್ಸಿನ ನೋವುಗಳನ್ನು ಕೂಡ ಹಂಚಿಕೊಂಡಿದ್ದಾರೆ. ಅವರು ಬೇರೆ ಊರಿಂದ ಖರ್ಚು ಮಾಡ್ಕೊಂಡು ಬಂದು ಅವರ ಊಟ ಆಗಿರ್ಬೋದು, ಒಂದು ನೀರಿಗಾಗಿರ್ಬೋದು, ಟೀ ಕುಡಿಯೋಕ್ಕಾಗಿರ್ಬೋದು ಸಾಕಷ್ಟು ಕಷ್ಟ ಆಗ್ತಾ ಇದೆ. ಕೇಂದ್ರ ಸರ್ಕಾರ ಆದಷ್ಟು ಬೇಗ ನಮ್ಮ ನೋವುಗಳನ್ನ ಗಮನಕ್ಕೆ ತಕೊಂಡು ಆದಷ್ಟು ಬೇಗ ನಮಗೆ ಏನಾದರೂ ಒಂದು ಭರವಸೆ ಕೊಡಬೇಕು. ನಮ್ಮ 20 ವರ್ಷಗಳಿಂದ ನಾವು ಸತತವಾಗಿ ಹೋರಾಟವನ್ನ ಮಾಡ್ತಾನೆ ಬಂದಿದ್ದೀವಿ. ಆದ್ರೆ ಕೇವಲ 1,000 ರೂಪಾಯಿ ಅಷ್ಟೇ ಏರಿಕೆ ಆಗಿರುವುದು. ಈ ಬೆಲೆ ಏರಿಕೆ ಆಗಿರುವಂತಹ ಸಂದರ್ಭದಲ್ಲಿ ನಮಗೆ ಜೀವನ ನಡೆಸಲು ತುಂಬಾ ಕಷ್ಟ ಆಗ್ತಾ ಇದೆ. ಕೇಂದ್ರ ಸರ್ಕಾರ ನಮ್ಮ ನೋವನ್ನ ಕೇಳೋವರೆಗೂ ನಮ್ಮ ಹೋರಾಟ ಇದೇ ತರ ಮುಂದುವರಿಯುತ್ತೆ. ಆದಷ್ಟು ಬೇಗ ಕೇಂದ್ರ ಸರ್ಕಾರ ಈ ಪ್ರತಿಭಟನೆಗೆ ನಮ್ಮ ಬೇಡಿಕೆಗಳೇನೇನಿದೆ ಅದು ಪೂರೈಸ್ತೀವಿ ಅನ್ನೋ ಒಂದು ಭರವಸೆನ ನೀಡೋವರೆಗೂ ನಮ್ಮ ಹೋರಾಟ ಇದೇ ರೀತಿಯಾಗಿ ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ಮಾತನ್ನ ಹೇಳ್ಕೊಂಡಿದ್ದಾರೆ ಎಲ್ಲ ಅಂಗನವಾಡಿ ನೌಕರರು ಅಂತ ಹೇಳ್ಬೋದು. ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಅಷ್ಟೇ ಅಲ್ಲದೆ ಮಂಡ್ಯ, ತುಮಕೂರು ಇನ್ನೆಲ್ಲೆಲ್ಲಿ ಅಂಗನವಾಡಿ ನೌಕರರ ಹೋರಾಟ ನಡೀತಾ ಇದೆ ಅಲ್ಲೆಲ್ಲ ಇದೇ ರೀತಿ ನಿರಂತರ ಹೋರಾಟ ಹಾಗೆ ಅತಿ ದೊಡ್ಡ ಮಟ್ಟದಲ್ಲೇ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸತತವಾಗಿ ನಿನ್ನೆಯಿಂದನೂ ಹೋರಾಟ ಕಂಟಿನ್ಯೂ ಆಗಿದೆ. FRS ಬಂದ್ ಮಾಡಬೇಕು, ಜೊತೆಗೆ ಗೌರವಧನ ಏರಿಕೆ ಆಗಬೇಕು, ಆಶಾ ಕಾರ್ಯಕರ್ತೆ, ಬಿಸಿ ಊಟ ಕಾರ್ಮಿಕರ ಎಲ್ಲ ಗೌರವಧನ ಏರಿಕೆ ಮಾಡಬೇಕು ಅನ್ನೋದು ನಿರಂತರವಾಗಿ ಇವರ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯಾದ ಮಾಹಿತಿ ಬಂದಿಲ್ಲ. ಸೊ ಅಂಗನವಾಡಿ ನೌಕರರು ಕೆಲವೊಂದು ನೋವಿನ ಸಂಗತಿಯನ್ನ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮಗಳ ಮೂಲಕ ಅಂತಾನೆ ಹೇಳ್ಬೋದು. ಸದ್ಯದ ಪರಿಸ್ಥಿತಿ ಅಂಗನವಾಡಿ ನೌಕರರ ಹೋರಾಟ ಹೇಗಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ, ಹಾಗೆ ಅಧ್ಯಕ್ಷ ಆಗಿರುವ ವರಲಕ್ಷ್ಮಿ ಮೇಡಮ್ ಅವರು ಸಹ ಕೆಲವೊಂದು ಮಾತುಗಳನ್ನ ಹಂಚ್ಕೊಂಡಿದ್ದಾರೆ. ಸೊ ಕಂಪ್ಲೀಟ್ ವಿಡಿಯೋನ ಕೊನೆವರೆಗೂ ನೋಡಿ. ಬೆಂಗಳೂರು ತಾಲೂಕಿನಿಂದ ಬಂದಿವಿ, ಅಲ್ಲಿಂದ ಬಂದಿವಿ. ಏನು ಊಟ ಏನು ನೀರೇನು ನಮ್ಗೇನು ಇಲ್ಲೇನು ಗೊತ್ತದ? ಏನು ಚಹಾ ಕುಡಿಯೋಕೆ ಅಲ್ಲಿಂದ ಬಂದಿರ್ತದೆ, ದುಡ್ಡು ಕಟ್ಕೊಂಡು ಏನೋ ಎಲ್ಲಷ್ಟು ಇರ್ತದೆ. ಈ ನೀರು ಕೂಳು ತಿಂದ್ವಿ. ಈಗ ಇದ್ದಿದ್ದು ದುಡ್ಡು ಖರ್ಚು ಮಾಡ್ಕೊಂಡು ನಾಳೆ ಬೆಳಿಗ್ಗೆ ಏನು ಮಾಡೋದು ನಾವು? ಈಗ 4,600 ಆಗೈತೆ. 20 ವರ್ಷ ಆಯ್ತು. ಅಯ್ಯೋ ಪ್ರತಿಭಟನೆ ಮಾಡೋಕೆ 8 ವರ್ಷ ಆಯ್ತು. ಮಾಡೋಕೈತಿ. ಇದು ಏರಿಯಲ್ಲ 1,000 ರೂಪಾಯಿ ಏರಿಯೋದು, ಮತ್ತೆ ಹೆಚ್ಚಿಲ್ಲ. 20 ವರ್ಷದ ದುಡ್ದಕ್ಕೆ 1,000 ರೂಪಾಯಿ ಹೆಚ್ಚಳ ಮಾಡ್ಯಾರ. ಸರ್ಕಾರಕ್ಕೆ ಏನು ಹೇಳ್ಬೇಕಂತ, ಸರ್ಕಾರಕ್ಕೆ ಹೇಳೋಕ್ಕೆ ನಮ್ಗೆ ನಾಚಿಗೆ ಬರ್ತದೆ. ಸರ್ಕಾರ ತಿಳ್ಕೋಬೇಕು. ಅವರು ದೊಡ್ಡವರು ಓಟ್ ನಮ್ಮಿಂದನೇ ಓಟ್ ತೊಗೊಳ್ತಾರ, ಇನ್ನು ನಮ್ಮನ್ನೇ ಬೀದಿಗಿಳಿಸ್ತಾರ ಅಂದ್ಮೇಲೆ ಅವ್ರಿಗೇನು ಹೇಳೋಕ್ಕೆಲ್ಲ ಅವ್ರಿಗೆ ನಾಚಿಗೆ ಬರ್ಬೇಕು. 7-8 ವರ್ಷದಿಂದ ಮಾಡ್ತೀವಿ ರೀ. ನಮ್ಗೆ ಇವಾಗ ಆಗ್ತದ ಅವಾಗ ಆಗ್ತಾರ ಅಂತ ಎಷ್ಟೋ ಚಳವಳಿಕೆಯಿಂದ ಬಡ್ದಾಡಿದ್ರೆ ಹೆಚ್ಚಳ ಮಾಡೋಕ್ಕೆ ಇಲ್ಲ ರೀ ಸರ್ಕಾರ. ಏನು ಮಾಡಮ್? ಬರೀ ಅದೇ 4,000 3,000ದಾಗ ಚಂಜಿ 4-5 ಗಂಟೆ ತನಕ ದುಡಿಬೇಕು. ಅದರಲ್ಲೇ ಎಲ್ಲ ಚಂಜಿ 6 ಗಂಟೆನೇ ಆಗೋಗ್ತದೆ. 2 ತಾಸು ಮಾಡ್ತೀರಿ 3 ತಾಸು ಮಾಡ್ತೀರಿ ಅಂತಾರೆ. ಇದೇ ಪ್ರತಿ ಏಳಿಗೆಸಿ ನಮಗೆ ಇದ್ರಂಗೆ ಮಾಡಿದ್ರೆ ನಾವು ಏನು ಮಾಡ್ಬೇಕು ರೀ ಮುಂದೆ? ಇಷ್ಟು ವರ್ಷಗಳಾದರೂ ಕೂಡ ಕೇಂದ್ರ ಸರ್ಕಾರ ಒಂದು ಕಡೆ ಬಲಿಷ್ಠ ಭಾರತ ಅಂತ ಹೇಳುತ್ತೆ. ಮಹಿಳೆಯರು ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನುವಂಥ ಬೇಕಾದಷ್ಟು ಘೋಷಣೆಗಳನ್ನು ಕೊಡ್ತಾ ಭಾಷಣಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಈ 56 ಲಕ್ಷ ಜನರಿಗೆ ಅವರು ಕೊಡುವ ಸಂಬಳ ಎಷ್ಟು ಅಂದರೆ, ಬಿಸಿಯೂಟದವರಿಗೆ ಕೇವಲ 600 ರೂಪಾಯಿ ಕೊಡ್ತಾರೆ, ಆಶಾದವರಿಗೆ 2,000 ಕೊಡ್ತಾರೆ, ಅಂಗನವಾಡಿ ವರ್ಕರಿಗೆ 2,700, ಹೆಲ್ಪರಿಗೆ ಕೇವಲ 1,700 ರೂಪಾಯಿ ಕೊಡ್ತಾರೆ. ಇಷ್ಟನ್ನು ಕೊಟ್ಬಿಟ್ಟು ಮಹಿಳೆಯರು ಉದ್ಧಾರ ಆಗಬೇಕು ಅಂತಕ್ಕಂಥ ಇವರ ಬೊಗಳೆ ಭಾಷಣ ಏನಿದೆ, ಇದನ್ನು ವಿರೋಧಿಸಿ ನಾವು ಇಡೀ ದೇಶದಲ್ಲಿ ಅಂಗನವಾಡಿ ಬಿಸಿಯೂಟ ಮತ್ತು ಆಶಾದವರು ಹೋರಾಟಗಳನ್ನು ನಡೆಸ್ತಾ ಇದ್ದೀವಿ. ಮತ್ತು ಕೇಂದ್ರ ಸಚಿವರ ಮನೆ ಮುಂದೆ ಈ ಹೋರಾಟಗಳನ್ನ ನಡೆಸ್ತಾ ಇದ್ದೀವಿ. ಕೇಂದ್ರ ಸಚಿವರು ಈಗ ಪ್ರಹ್ಲಾದ್ ಜೋಶಿ ಅವರ ಮನೆ ಮುಂದೆ ಹುಬ್ಳಿಯಲ್ಲಿ ನಡೀತಾ ಇದೆ. HD ಕುಮಾರಸ್ವಾಮಿಯವರ ಕಚೇರಿ ಮುಂದೆ ಮಂಡ್ಯದಲ್ಲಿ ನಡೀತಾ ಇದೆ. ಹಾಗೆಯೇ ತುಮಕೂರಲ್ಲಿ ಸೋಮಣ್ಣ ಅವರ ಕಚೇರಿ ಮುಂದೆ ಅಲ್ಲಿ ಕೂಡ ನಡೀತಾ ಇದೆ. ನಾವಿಲ್ಲಿ ಶೋಭಾ ಕರಂದ್ಲಾಜೆ ಅವ್ರ ಮನೆಗೆ ಬಿಡಲ್ಲ ಅಂತೇಳಿ ಫ್ರೀಡಂ ಪಾರ್ಕಲ್ಲಿ ಮಾಡ್ತಾಯಿದ್ದೀವಿ. ಸೊ ಈಗಲಾದರೂ ಕೂಡ ಕೇಂದ್ರ ಸರ್ಕಾರ ಕೂಡಲೇ ನಮ್ಮ ಹತ್ರ ಮಾತುಕತೆಯನ್ನು ನಡೆಸಬೇಕು ಮತ್ತು ಒಂದು ಜಂಟಿ ನಿಯೋಗವನ್ನು ಕೇಂದ್ರಕ್ಕೆ ತೊಗೊಂಡು ಹೋಗಬೇಕು. 2026 ಬಜೆಟಲ್ಲಿ ನಾವು ಇಟ್ಟಿರುವಂಥ ಡಿಮ್ಯಾಂಡ್ಗಳನ್ನು ಸ್ವಲ್ಪ ಆದರೂ ಅವರು ಕನ್ಸಿಡರ್ ಮಾಡಬೇಕು ಅನ್ನೋದನ್ನು ನಾವು ಒತ್ತಾಯ ಮಾಡ್ತಾಯಿದ್ದೀವಿ.
ಮತ್ತೊಂದು ಕಡೆಯಲ್ಲಿ ಕೇಂದ್ರ ಸರ್ಕಾರ 4 ಲೇಬರ್ ಕೋಡ್ಸನ್ನು ತಂದಿದೆ. ಆ ಲೇಬರ್ ಕೋಡ್ಗಳು ದೊಡ್ಡ ಪ್ರಚಾರ ಪಡ್ಕೊಂಡಿದ್ದಾವೆ. ಎಲ್ಲರಿಗೂ ESI, PF ಮತ್ತು ಗ್ರ್ಯಾಜುಟಿ ಕೊಡ್ತಾ ಇದ್ದೀವಿ, ನೇಮಕಾತಿ ಪತ್ರ ಕೊಡ್ತಾ ಇದ್ದೀವಿ ಅಂತ. ನಾವು ಕೇಂದ್ರ ಸರ್ಕಾರನ ಪ್ರಶ್ನೆ ಮಾಡ್ತಾ ಇದ್ದೀವಿ, ಈ 56 ಲಕ್ಷ ಜನ ಹೆಣ್ಮಕ್ಳಿಗೆ ಯಾಕೆ ESI ಕೊಡಲಿಲ್ಲ, ಯಾಕೆ PF ಕೊಡಲಿಲ್ಲ, ಯಾಕೆ ನೇಮಕಾತಿ ಪತ್ರ ಕೊಡಲಿಲ್ಲ, ಯಾಕೆ ಗ್ರ್ಯಾಜುಟಿಯನ್ನು ಇವ್ರಿಗೆ ಅನ್ವಯಿಸಿಲ್ಲ ಅಂತ. ಸೊ ಅಂದರೆ ನಾವು ಕಾರ್ಮಿಕರಲ್ವಾ, ನಾವು ಮಾಡ್ತಾ ಇರುವಂಥ ಕೆಲಸ ಆಹಾರ, ಆರೋಗ್ಯ, ಶಿಕ್ಷಣ, ಈ 3ರಲ್ಲಿ ನಾವು ಕೆಲಸ ನಿಲ್ಲಿಸಿದ್ರೆ ನೀವಿವತ್ತು ಭಾರತ ಸರ್ಕಾರ ಎಷ್ಟು ಅವಮಾನಗಳನ್ನು ನೀವು ಪಡಬೇಕು ಅನ್ನುವಂಥದ್ದನ್ನು ಸರ್ಕಾರ ಇವತ್ತು ನೆನಪಿಸ್ಕೋಬೇಕು ಅನ್ನೋದನ್ನು ನಾವು ಹೇಳ್ತಾ ಇದ್ದೀವಿ. ಮತ್ತು ಇನ್ನೊಂದು ಕಡೆಯಲ್ಲಿ ಅಂಗನವಾಡಿಯವರಿಗೆ FRS ಅಂತೇಳಿ ತಂದಿದ್ದಾರೆ, ಅದನ್ನು ರದ್ದು ಮಾಡಬೇಕು. ಆಮೇಲೆ ಎಲೆಕ್ಷನ್ ಕೆಲಸಗಳಿಗೆ ಅವರನ್ನು ಉಪಯೋಗಿಸಬಾರ್ದು ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಆಶಾ ನೌಕರಿಗೆ ಇನ್ಸೆಂಟಿವ್ ಸ್ಟಾಪ್ ಮಾಡಿ ಒಂದು ಫಿಕ್ಸ್ಡ್ ಪೇಮೆಂಟನ್ನು ಕೊಡಬೇಕು ಅನ್ನುವಂಥದ್ದು. ಮತ್ತು ಬಿಸಿಯೂಟದವರಿಗೆ ಬರೀ 8 ಮಂತ್ ಅಷ್ಟೇ ಸ್ಯಾಲ್ರಿ ಕೊಡೋದು, ಅವರಿಗೆ 12 ಮಂತ್ ಸ್ಯಾಲ್ರಿಯನ್ನು ಕೊಡಬೇಕು ಅನ್ನುವಂಥ ಹಲವು ಡಿಮ್ಯಾಂಡ್ಗಳನ್ನ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ.